ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಬೆಳ್ತಂಗಡಿ ಘಟಕದಿಂದ ನಡೆಯುವಂತಹ ಯಕ್ಷಗಾನ ಯಕ್ಷ ಸಂಭ್ರಮ 2024ರಲ್ಲಿ ನಾವಿದ್ದೇವೆ. ಈ ಯಕ್ಷ ಸಂಭ್ರಮವು ಗುರುವಾಯನ ಕೆರೆಯಲ್ಲಿ ನಡೀತಾ ಇದೆ. ಆ ಚಿತ್ರವನ್ನು ನಾವು ಈಗ ನೋಡ್ತಾ ಬರೋಣ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪ್ರಧಾನ ಸಂಚಾಲಕರಾಗಿರುವಂತಹ ಕೊಡುಗೈದಾನಿಯಾಗಿರುವಂತಹ ಶಶಿಧರ್ ಬಿ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಕಾರ್ಯಕ್ರಮದ ಕುರಿತು ಹೇಳುವುದಾದ್ರೆ, ಈ ಯಕ್ಷ ಸಂಭ್ರಮ 2024 ಕುರಿತು ಹೇಳುವುದಾದ್ರೆ. ಯಕ್ಷ ಸಂಭ್ರಮ ಇಲ್ಲಿ ಈಗ ನವಶಕ್ತಿ ಕ್ರೀಡಾಂಗಣ ನಡೀತಿದೆ. ಬಹಳ ಸಂತೋಷ ಆಗ್ತಾ ಇದೆ. ಚಿಕ್ಕೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೇವೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಘಟಕ ಸುಮಾರು 8 ವರ್ಷಗಳಿಂದ ಇಲ್ಲಿ ನಿರ್ವಹಿಸ್ತಾ ಇದೆ. ಬೆಳ್ತಂಗಡಿಯ ಜನತೆಗೆ ಯಕ್ಷಗಾನದ ಪ್ರದರ್ಶನವನ್ನು ನೀಡುತ್ತಾ ಯಕ್ಷಗಾನದಲ್ಲಿ ಕಲಾವಿದರಿಗೆ ಅವರ ಮನೆ ಕಟ್ಟಿಕೊಡುವುದು, ಹಾಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಸಹಾಯ ಮಾಡುವಂಥ ಕೆಲಸವನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕೇಂದ್ರ ಘಟಕ ಹಾಗೂ ಬೆಳ್ತಂಗಡಿ ಘಟಕ ಮಾಡ್ತಾ ಬಂದಿದೆ. ಕಳೆದ 3 ವರ್ಷಗಳಿಂದ ಯಕ್ಷ ಸಂಭ್ರಮ ಅಂತ ಹೆಸರಿಟ್ಟುಕೊಂಡು, ಅಂದರೆ ಯಕ್ಷಗಾನ ಅಂತದ್ದು ಖಾಲಿ ರಂಗಸ್ಥಳಕ್ಕೆ ಸೀಮಿತವಾಗಿರದೆ ಎಲ್ಲ ವರ್ಗದವರು, ಮಕ್ಕಳು, ದೊಡ್ಡವರು, ಚಿಕ್ಕವರು, ಆಸಕ್ತಿ ಇಲ್ಲದವರಿಗೆ ಭರಿಸುವಂಥ ರೀತಿಯಲ್ಲಿ ಯಕ್ಷ ಸಂಭ್ರಮವನ್ನು ನಾವು ಮಾಡುವ ಯೋಜನೆಯನ್ನು ಕಳೆದ 3 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಪ್ರಥಮ ಬಾರಿಗೆ ನಮಗೆ 6,500 ಜನ ಸೇರಿದರು. ಮತ್ತೊಂದು ಸಲ 12,000. ಈ ಸಲ ಕೂಡ ಅದೇ ರೀತಿಯ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಕಾರ್ಯಕ್ರಮದಲ್ಲಿ ಈ ಸಲ ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಯಕ್ಷಧ್ರುವ ಶಿಕ್ಷಣ ಅಭಿಯಾನದ ವತಿಯಿಂದ ಸುಮಾರು 500ಕ್ಕಿಂತ ಮೇಲೆ ಮಕ್ಕಳು ರಂಗಪ್ರವೇಶವನ್ನು ಮಾಡಲಿಕ್ಕೆ ಇದ್ದಾರೆ. ನಮ್ಮ ಒಂದು ಯಕ್ಷ ಪಟ್ಲ ಫೌಂಡೇಶನ್ನಿಂದ ಮಕ್ಕಳಿಗೆ, ಮುಂದಿನ ಪೀಳಿಗೆ ಯಕ್ಷಗಾನವನ್ನು ಕಲಿಸುವಂಥ ಕೆಲಸವನ್ನು ಯಕ್ಷಧ್ರುವ ಹೌದು ಅದು ಮಾಡ್ತಾ ಬಂದಿದೆ. ಸುಮಾರು 8 ಶಾಲೆಗಳ ವಿದ್ಯಾರ್ಥಿಗಳು, ಅದರಲ್ಲಿ ಕೂಡ 7 ಸರ್ಕಾರಿ ಶಾಲೆಗಳು, 1 ಪ್ರೈವೇಟ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಇವತ್ತು ರಂಗ ಪ್ರವೇಶವನ್ನು ನೀಡಲಿಕ್ಕಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಬೆಳಿಗ್ಗೆಯಿಂದ ಮಕ್ಕಳು 7 ಗಂಟೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಇನ್ನು ಸುಮಾರು ಸಂಜೆ 7 ಗಂಟೆ ತನಕ ಅವರು ಇಲ್ಲಿ ಇರ್ತಾರೆ. ಮಕ್ಕಳಿಗೆ ಬಹಳ ಕಷ್ಟವಾದ ಕೆಲಸ. ಬಣ್ಣವನ್ನು ಹಚ್ಚಿಕೊಂಡು ಸುಮಾರು 500 ಮಕ್ಕಳು ವೇಷವನ್ನು ಹಾಕುವಂಥದ್ದು ಪ್ರಥಮ ಬಾರಿಗೆ ನಮ್ಮ ತಾಲೂಕಿನಲ್ಲಿ ಇವತ್ತು ಪ್ರಥಮ ಬಾರಿಗೆ ಆಗ್ತಾ ಇದೆ. ಭಾಳ ಸಂತೋಷ. ಎಲ್ಲ ಊರಿನವರು ಸೇರ್ಲಿಕ್ಕಿದ್ದಾರೆ. ಸುಮಾರು 10,000ಕ್ಕಿಂತ ಮೇಲೆ ಜನಗಳು ಸೇರ್ಲಿಕ್ಕೆ ಇದ್ದಾರೆ. ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ಅಂದ್ರೆ ಇದರ ವಿಶೇಷತೆ ಏನು? ಈ ಕಾರ್ಯಕ್ರಮದ ಇಂದಿನ ವಿಶೇಷತೆಯನ್ನು ನಾವು ಕೇಳಿದ್ದೇವೆ. ಖಾದ್ಯ ವಸ್ತುಗಳ ತಿನಿಸುಗಳುಂಟು. ಆ ಖಾದ್ಯ ವಸ್ತುಗಳ ತಿನಿಸುಗಳ ಒಂದು ಪಟ್ಟಿಯನ್ನು ನಾವು ಹೇಳಿದ್ರೆ 1 ಪೌಂಡ್ ಚಿನ್ನವನ್ನು ಕೊಡ್ತಾರೆ ಇಲ್ಲಿ. ಹೌದು, ಅದರ ಕುರಿತಾಗಿ ಹೇಳಿದ್ರೆ ಅಲ್ಲ, ಈಗ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಯಕ್ಷಗಾನದ ಬಗ್ಗೆ ಜನರ ಆಸಕ್ತಿಗಳು ಕಡಿಮೆ ಇರುವಾಗ ಸತೀಶ್ ಶೆಟ್ಟಿ ಪಟ್ಲ ಬಂದ ಮೇಲೆ ಯುವ ಜನರು ಈ ಯಕ್ಷಗಾನದ ಕಡೆಗೆ ಆಕರ್ಷಿತರಾದರು. ಆದರೆ ನಮ್ಮ ಮಕ್ಕಳಿಗೆ, ಇನ್ನು ಬೇರೆಯವ್ರಿಗೆ ಯಕ್ಷಗಾನ ಇಂಟ್ರೆಸ್ಟ್ ಇಲ್ಲದವರಿಗೆ ಏನಾದ್ರೂ ನಾವು ಒಂದು ಹೊಸತನ್ನ ಮಾಡಬೇಕು. ಅದರ ಮುಖಾಂತರ ನಮ್ಮ ಇನ್ವಿಟೇಷನ್ ಅವರು ಓದುವಾಗ ಆಗಬೇಕು. ಅದರ ಮುಖಾಂತರವಾಗಿ ಅವರು ಯಕ್ಷಗಾನ ಪ್ರದರ್ಶನವನ್ನು ನೋಡಬೇಕು. ಅದರ ವೇಷವನ್ನು ನೋಡುವ ದೃಷ್ಟಿಯಿಂದ ನಾವು ಇಂಥದ್ದೊಂದು ಹೊಸ ಕಲ್ಪನೆ ಹಾಕಿಕೊಂಡಿದ್ದೇವೆ. ತಿನಿಸುಗಳು ಎಲ್ಲ ಕಡೆಯೂ ಇರ್ತದೆ. ಆದರೆ ಅವರಿಗೆ ಅವರು ಏನು ಮಾಡ್ಬೋದು ಅಂತ ಕೇಳಿದರೆ, ಯಕ್ಷಗಾನ ಆಸಕ್ತಿ ಇಲ್ಲ ಮಕ್ಕಳಿಗೆ ಅದನ್ನು ಓದಿಕೊಂಡು ನಿರರ್ಗಳವಾಗಿ ಹೇಳಿದರೆ ಅವರಿಗೆ 1 ಪೌಂಡ್ ಚಿನ್ನ ಕೊಡುವಂಥ ಒಂದು ವ್ಯವಸ್ಥೆ ನಾವೆಲ್ಲರೂ ಮಾಡಿದ್ದೇವೆ. ಈಗ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳು ಮಾಡ್ತೇವೆ. ಯಕ್ಷಗಾನ ಮುಗಿಯುವಾಗ ಎಲ್ಲರೂ ನಿಲ್ಬೇಕನ್ನೋ ದೃಷ್ಟಿಯಿಂದ ಕಳೆದ 3 ವರ್ಷಗಳಿಂದ 2 ವರ್ಷ ಜನ ಕೊನೆ ತನಕ ನಿಂತು ಯಕ್ಷಗಾನ ವೀಕ್ಷಣೆಯನ್ನು ಮಾಡಿದರು. ಸೊ ಆ ಥರದಲ್ಲ ಬಂದ ಪ್ರೇಕ್ಷಕರಿಗೆ ಯಕ್ಷಗಾನ ವಿಮಾನಯಾನ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಕೂತ್ಕೊಂಡಂಥ ಅದೃಷ್ಟವಂತರಿಗೆ ನನ್ನ ಜೊತೆ ಯಾಕೆ ಅಂತ ಕೇಳಿದ್ರೆ, ಒಬ್ಬರಿಗೆ ವಿಮಾನೆಯಲ್ಲಿ ಹೋಗ್ಲಿಕ್ಕೆ ಕಷ್ಟ ಸಾಧ್ಯ ಆಗುವ ದೃಷ್ಟಿಯಿಂದ ನನ್ನ ಜೊತೆಗೆ ಬೆಂಗಳೂರಿಗೆ ವಿಮಾನದಲ್ಲಿ ಕರ್ಕೊಂಡು ಹೋಗಿ ಪುನಃ ನಮ್ಮ ಊರಿಗೆ ಬಿಡುವಂಥ ಕಾರ್ಯಕ್ರಮ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀಲಿಕ್ಕಿದೆ. ಇನ್ನು ರಂಗಸ್ಥಳದಲ್ಲಿ ಇರುವಂಥ ವಿಶೇಷತೆಗಳು, ಅದರಿಂದ ಹೊರಗಡೆ ಒಂದು ಸ್ಟೇಜನ್ನು ಹಾಕ್ತೇವೆ ನಾವು.
ಚಲನಚಿತ್ರ ನಟ ನಟಿಯರು ಬರಲಿಕ್ಕಿದ್ದಾರೆ. ರಾಜ್ ಶೆಟ್ಟಿ, ಮುಂದೆ ಬಿಗ್ ಬಾಸ್ನ 2 ವಿನ್ನರ್ಸ್ಗಳು ಇವತ್ತು ಬರಲಿಕ್ಕಿದ್ದಾರೆ. ಹಾಗೆ ಒಂದು ಒಟ್ಟಾರೆ ಒಂದು ಸಂಭ್ರಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಕೂಡ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸುಮಾರು 14 ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ಈಗಾಗಲೇ ಕನ್ಯಾನ ಸದಾಶಿವ ಶೆಟ್ಟರ ನೇತೃತ್ವದಲ್ಲಿ ಕೂಡ ದೊಡ್ಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಾವು. ಇನ್ನು ಮುಂದೆ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಈಗ ಬರುವ ವರ್ಷ ಆಗಲಿಕ್ಕಿದೆ. ಮುಖಾಂತರವಾಗಿ ಈ ಪಟ್ಲ ಫೌಂಡೇಶನ್ ಟ್ರಸ್ಟನ್ನು ಗಟ್ಟಿ ಮಾಡೋದಕ್ಕೆ ಶಾಶ್ವತವಾಗಿ ನಾವು ಆಸಕ್ತರಿಗೆ ಸಹಾಯ ಮಾಡೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ನಾನು ಕೇಳೋದಾದ್ರೆ ಈ ಬೆಳ್ತಂಗಡಿಯಲ್ಲಿ ಗುರುವಾಯನ ಕೆರೆಯಲ್ಲಿ ಮಾತ್ರ ಯಾಕೆ ನೀವು ಆಯೋಜನೆ ಮಾಡಿದ್ರೆ ಅಂತ? ಇಲ್ಲ, ಇದು ನಾವು ಕಳೆದ 8 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ಆಗಿತ್ತು. ಕಳೆದ 3 ವರ್ಷಗಳಿಂದ ಉಜ್ಜಲ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಈಗ ಈ ಸಲ ಇದು ನವಶಕ್ತಿ ಕ್ರೀಡಾಂಗಣಕ್ಕೆ ಬಂದಿದೆ. 1-2 ವರ್ಷ ಇಲ್ಲಿ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಕಡೆಗೆ ಸ್ಥಳದ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಆದರೆ ಎಲ್ಲ ಕಡೆಗಳು ಬರುವವರಿಗೆ ಅದು ವ್ಯವಸ್ಥೆಗಳು ಇರಬೇಕು. ನಾವು ಎಲ್ಲ ಒಂದು ಕಡೆಗೆ ಮಾಡಿದಾಗ ಬರುವವರ ಜನರಿಗೆ ತೊಂದರೆ ಆಗೋ ರೀತಿಯಾಗಿ ಇದು ಸೆಂಟರ್ ಇದು ಗುರುವಾಯನ ಕೆರೆ. ಸೊ ಇಲ್ಲಿ ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆ ಯಾರು ಯಕ್ಷ ಸಂಭ್ರಮ ಅಂದ್ರೆ ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು, ನಾನು ಸಾರಥ್ಯ ವಹಿಸಬೇಕು, ಯಾವ ರೀತಿಯಾಗಿ ನಿಮಗೆ ಪ್ರೇರಣೆ? ನಮ್ಮ ಸುರೇಶ್ ಶೆಟ್ಟಿ ಲಾಯಲ್ ಅವರಿದ್ದಾರೆ. ಅವರು ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಘಟ್ಟದ ಅಧ್ಯಕ್ಷರವರು. ಇದರ ಹಿಂದೆ ರಘುರಾಮ್ ಶೆಟ್ಟರು, ಭುಜಬಲಿ ಅವರು, ಸಂಪತ್ ಸುವರ್ಣ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಬರ್ತಾ ನನಗೆ ಕೂಡ ಸ್ವಲ್ಪ ಕಲೆಯಲ್ಲಿ ಆಸಕ್ತಿ ಇದೆ. ನಮ್ಮೂರಿನಲ್ಲಿ ಎಲ್ಲ ಕಡೆ ದೊಡ್ಡ ಕಾರ್ಯಕ್ರಮ ಆಗುವಾಗ ನಾವು ನಮ್ಮೂರಿನಲ್ಲಿ ಯಾಕೆ ಮಾಡಬಾರ್ದು? ಹಾಗೆ ಯಾರು ಕೂಡ ಸಶಕ್ತರಾದಾಗ ಅವರ ಮನೆ, ಅವರ ಗ್ರಾಮ, ಅವರ ಊರನ್ನು ಡೆವಲಪ್ ಮಾಡುವಂಥದ್ದು ಒಂದು ಕಲ್ಪನೆ ಇಟ್ಕೊಂಡು ಇರಬೇಕು. ದೇವರ ತಥಾಸ್ತು ಅಂತ ಹೇಳ್ತಾರೆ. ಇಟ್ಟುಕೊಂಡು ನಾವು ಈ ನವಶಕ್ತಿ ಕ್ರೀಡಾಂಗಣ ಅಂತ ಒಂದು 5 ಎಕರೆ ಜಾಗವನ್ನು ಸಮತಟ್ಟು ಮಾಡಿಕೊಂಡು ಒಂದು ದೊಡ್ಡ ವ್ಯವಸ್ಥೆ ಮಾಡಿದ್ದೇವೆ. ಕಳೆದ ಸಲ ನಮಗೆ ಜಾಗ ಸಾಕಾಗಲಿಲ್ಲ. ಅದಕ್ಕೋಸ್ಕರವಾಗಿ ಈ ಸಲ ನಾವು ಗುರುವಾಯನ ಕೆರೆಯಲ್ಲಿ ಮಾಡೋದೊಂದು ಉದ್ದೇಶ. ನಮ್ಮ ವೀಕ್ಷಕರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲ, ವೀಕ್ಷಕರು ಏನಂತ ಕೇಳಿದ್ರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನುವಂಥದ್ದು ಖಾಲಿ ಯಕ್ಷಗಾನಕ್ಕೆ ಸೀಮಿತವಾಗಿಲ್ಲ. ಇದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಕ್ಷಗಾನ ಆಸಕ್ತ ಕಲಾವಿದರಿಗೆ ಮನೆ ಕಟ್ಟಿಕೊಡುವಂಥದ್ದು, ಆರೋಗ್ಯವಲ್ಲ ಇಲ್ಲದವರಿಗೆ ಆರೋಗ್ಯವನ್ನು ಸರಿ ಮಾಡೋ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು, ಇನ್ನು ಅವರಿಗೆ ವಿಮಾ ಯೋಜನೆ ಮಾಡುವಂಥದ್ದು, ಹಾಗೆ ಈಗ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಯಕ್ಷಗಾನ ಶಿಕ್ಷಣವನ್ನು ಮಾಡುವಂಥದ್ದು. ಕಳೆದ ವರ್ಷ ನೀವು ನೋಡಿರ್ಬೋದು, ಸುಮಾರು 4,500 ಮಕ್ಕಳು ಈ ಯಕ್ಷ ಶಿಕ್ಷಣ ತರಬೇತಿಯನ್ನು ಪಡೆದುಕೊಂಡು ರಂಗಪ್ರವೇಶ ಮಾಡಿದ್ದನ್ನು ಆಳ್ವಾಸ್ ಕ್ಯಾಂಪಸ್ನಲ್ಲಿ ನೋಡಿದ್ದಾರೆ. ಸುಮಾರು 1 ಕೋಟಿಗೂ ಮಿಕ್ಕಿ ಆ ಕಾರ್ಯಕ್ರಮಕ್ಕೆ ಖರ್ಚಾಗಿದೆ. ಸೊ ಈ ಸಲ ನಾವು ಅದನ್ನು ವಿಸ್ತಾರ ಮಾಡಿಕೊಂಡು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡುವಂಥ ಆಯೋಜನೆ ಮಾಡಿಕೊಂಡಿದ್ದೇವೆ. ಇದು ಎಲ್ಲವನ್ನು ಮಾಡುವಂಥದ್ದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರು ನಮ್ಮ ಯಕ್ಷಧ್ರುವ ತಾರೆ ಸತೀಶ್ ಶೆಟ್ಟಿ ಪಟ್ಲ ಅವರ ನೇತೃತ್ವದಲ್ಲಿ ಅವರ ಅಭಿಮಾನಿಗಳು ಮಾಡುವಂಥದ್ದು ಇದು ಒಂದು ಸಂಸ್ಥೆ. ಯಕ್ಷಗಾನ ಉಳಿಯುವಲ್ಲಿ ನಾವೆಲ್ಲ ಕಲಾವಿದರಲ್ಲ. ನಮ್ಮ ಕೇಂದ್ರ ಸಮಿತಿಯಲ್ಲಿ ಕುಳೂರು ಸದಾಶಿವ ಇದ್ದಾರೆ. ಅವರು ಕೂಡ ಬಹಳ ಉದ್ಯಮಗಳು ದಾನಿಗಳು ಕೂಡ ಹೌದು. ಹಾಗೆ ಐಕಳ ಹರಿಶೆಟ್ಟರು ಅವರು ಇದ್ದಾರೆ, ಪುರುಷೋತ್ತಮ ಭಂಡಾರಿ ಅವರು ಇದ್ದಾರೆ, CA ಸುದರ್ಶನ್ ಇದ್ದಾರೆ, ರವಿ ಅವರಿದ್ದಾರೆ. ಹೀಗೆ ಇನ್ನಿಬ್ಬರು ಚೆನ್ನೈಯ 2 ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ಲರೂ ಕಲಾವಿದರಲ್ಲ, ಆದರೆ ಕಲೆಯನ್ನು ಉಳಿಸುವಲ್ಲಿ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಒಳ್ಳೆ ಕಾರ್ಯಕ್ರಮ ಅಂತ ಮಾಡಿಕೊಂಡು ನಮಗೆಲ್ಲ ಅದ್ರ ಜೊತೆಗೆ ಇದ್ದೇವೆ ಅಂತ ಹೇಳಿ ತುಂಬಾ ಸಂತೋಷವನ್ನು ಪಡ್ತಾ ಇದ್ದೀವಿ. ಯಕ್ಷ ಸಂಭ್ರಮ 2024 ಈ ಸಂಭ್ರಮದ ಕೇಂದ್ರ ಬಿಂದುವಾಗಿರುವಂತಹ ಮಕ್ಕಳ ಜೊತೆ ನಾವೀಗ ಮಾತನಾಡೋಣ. ಮಕ್ಕಳ ರಂಗ ಪ್ರವೇಶವೂ ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಡೆಯಲಿಕ್ಕಿದೆ. ಆ ರಂಗ ಪ್ರವೇಶದ ಕುರಿತು, ಆ ರಂಗ ಪ್ರವೇಶದ ಬಗ್ಗೆ ನಮ್ಮ ರಂಗ ಚಿನ್ನಾರಿ ನಮ್ಮ ಮಕ್ಕಳಲ್ಲಿ ಕೇಳ್ತಾ ಹೋಗೋಣ. ಹೇಗೆ ಅನಿಸ್ತಾ ಉಂಟು ಈ ಯಕ್ಷ ಸಂಭ್ರಮ 2024? ತುಂಬಾ ಖುಷಿ ಆಗ್ತಾ ಉಂಟು. ಏನು ಹೆದರಿಕೆ ಆಗ್ತಾ ಉಂಟಾ? ಫಸ್ಟ್ ಟೈಮ್ ರಂಗ ಪ್ರವೇಶ ಮಾಡೋದು? ಫಸ್ಟ್ ಟೈಮ್. ಹೇಗೆ ಅನಿಸ್ತಾ ಉಂಟು? ತುಂಬಾ ಖುಷಿ ಆಗ್ತಾ ಉಂಟು. ಮತ್ತೆ ಎಲ್ಲಿ ಯಾವ ಕಡೆಯಿಂದ ಬರ್ತಿದ್ದೀರಾ ನೀವು? ನಾವು ಪೆರ್ಲ ಬೈಪಾಡಿ ಶಾಲೆಯಿಂದ ಬರ್ತಿದ್ದೇವೆ. ಎಷ್ಟು ವರ್ಷದಿಂದ ನೀವು ವ್ಯಾಸಂಗ ಮಾಡ್ತಿದ್ದೀರಾ ಅಂದ್ರೆ ಯಕ್ಷಗಾನದಲ್ಲಿ? ಈ ವರ್ಷ ಸ್ಟಾರ್ಟ್ ಮಾಡಿದ್ದು ನಾವು. ಶುರು ಮಾಡಿದ್ದು. ಮೊದಲ ಬಾರಿ ರಂಗ ಪ್ರವೇಶ ಮಾಡ್ತಿದ್ದೀರಾ? ಹೌದು. ಮೊದಲ ಬಾರಿ. ನೀವೆಲ್ಲ ಕಾಣ್ತಿದ್ದೀರಿ ಮಕ್ಕಳೇ, ನೀವೆಲ್ಲ ಮೊದಲ ಬಾರಿಗ ರಂಗ ಪ್ರವೇಶ ಮಾಡುದು ಎಲ್ಲರೂ ಕೂಡ? ಹೇಗ ಅನ್ಸ್ತಾ ಇದೆ ನಿಮಗೆಲ್ಲ? ಫಸ್ಟ್ ಪ್ರೋಗ್ರಾಮ್. ಈ ಮುಂಚೆ ಯಾರು ಬಣ್ಣ ಹಾಕ್ಲಿಲ್ಲ? ಮೊದಲ ಬಾರಿಗೆ ನೀವು ಬಣ್ಣ ಹಾಕ್ತಿದ್ದೀರಾ. ಆ ಟೈಮಲ್ಲಿ ನಿಮ್ಮ ಜೋಶ್ ಹೇಗಿರ್ಬೇಕು? ತುಂಬಾನೇ ಖುಷಿಯಾಗಿರ್ಬೇಕಲ್ಲ. ಇವತ್ತಿನ ಕೇಂದ್ರ ಬಿಂದು ಯಾರು? ಯಸ್, ನಿಮ್ಗೆಲ್ಲ ಗೊತ್ತಿದೆ, ಇವತ್ತಿನ ಕೇಂದ್ರ ಬಿಂದು ನೀವೇ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇಂದಿನ ಕಾರ್ಯಕ್ರಮ? ಖುಷಿ ಆಗ್ತಿದೆ ನಿಮಗೆ? ತುಂಬಾನೇ ಖುಷಿ ಆಗ್ತಿದೆ. ನೀವೆಲ್ಲಿ ಕಲಿಯುವುದಿಲ್ಲ ಯಕ್ಷಗಾನ ಕಲಿಯುವುದು? ಶಾಲೆಯಲ್ಲಿ. ಯಾವ ಶಾಲೆ? ಪೆರ್ಲ ಬೈಪಾಡಿಯಲ್ಲಿ. ನೀವೆಲ್ಲರೂ ಕೇರಳದ ಪೆರ್ಲ ಅಲ್ಲ, ದಕ್ಷಿಣ ಕನ್ನಡ ಪೆರ್ಲನ. ಹೇಗೆ ಅನಿಸ್ತಾ ಇದೆ?
ಬೇರೆನ ಹೇಳಲಿಕ್ಕಿದ್ರೆ ನಿಮಗೆ ಯಕ್ಷಗಾನ ನಾಟ್ಯ ತರಬೇತಿಯನ್ನು ಕಲಿಸಿಕೊಟ್ಟ ಗುರುಗಳು ಯಾರು? ದೇವಿ ಪ್ರಸಾದ್ ಸರ್. ದೇವಿ ಪ್ರಸಾದ್ ಸರ್. ಸರ್ ಊರು ಗುರೈನ್. ಗುರುವಾಯನಕೆರೆ, ಇದೇ ಊರಿನವರು? ಹಾ. ಹೌದು. ಎಲ್ಲರಿಗೂ ಅವರೇಗನ? ಹೌದಾ? ಐತಾಳಂ ಪಣಮ್ಮೂರು ಪ್ರಧಾನ ಸಂಚಾಲಕರು, ಯಕ್ಷ ಧ್ರುವ ಯಕ್ಷ ಶಿಕ್ಷಣ ಮಂಗಳೂರು ಇವರಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಶಶಿಧರ್ ಶೆಟ್ಟಿ ನವಶಕ್ತಿಯವರೇ, ಪಟ್ಲ ಭಾಗವತರೇ, ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದಿರುವ ಕಲಾಭಿಮಾನಿಗಳೇ, ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ಯಕ್ಷ ಶಿಕ್ಷಣ ಅಂತ ಹೇಳುವುದು ಯಕ್ಷಗಾನದಲ್ಲಿ ಒಂದು ಕ್ರಾಂತಿ. ಯಾಕೆ ಅಂತ ಹೇಳಿದ್ರೆ, ಯಕ್ಷಗಾನ ಒಂದು ಸಾಂಪ್ರದಾಯಿಕ ಕಲೆ, ಇದು ಉಳಿಬೇಕು ಅಂತೇಳಿ ಆದ್ರೆ ಈ ಸಂಪ್ರದಾಯ ಮುಂದುವರಿಬೇಕು. ಆದ್ರೆ ಮಕ್ಕಳಿಗೆ ಯಕ್ಷಗಾನ ಯಾಕೆ ಅಗತ್ಯ ಇದೆ? ಈಗಿನ ಕಾಲದಲ್ಲಿ 97, 98, 99 ಮಾರ್ಕ್ಸ್ ತೆಗೆಯುವುದೊಂದರ ಬಗ್ಗೆ ಯೋಚನೆ ಇರುವಾಗ ಈ ಯಕ್ಷಗಾನ ಕಲಿತು ಏನಾಗ್ಲಿಕ್ಕಿದೆ? ಇದು ಸಹಜವಾಗಿ ಎಲ್ಲರಿಗೂ ಬರುವಂತ ಪ್ರಶ್ನೆ. ಆದ್ರೆ ಕಲೆಯ ಮೂಲಕ ನಾವು ನಮ್ಮ ಸಂಸ್ಕೃತಿಯನ್ನು ಕೊಡುವುದರಲ್ಲಿ ಯಕ್ಷಗಾನಕ್ಕಿಂತ ದೊಡ್ಡ ಕಲೆ ಬೇರೆ ಯಾವುದೂ ಇಲ್ಲ. ಯಕ್ಷಗಾನದಷ್ಟು ಆಸಕ್ತಿ ಕೊಡುವಂತ ಕಲೆ ಬೇರೆ ಯಾವುದೂ ಇಲ್ಲ. ಯಕ್ಷಗಾನದಿಂದ ಮಕ್ಕಳಿಗೆ ದೈಹಿಕ ವ್ಯಾಯಾಮ ಅಲ್ಲದೆ ಮಾನಸಿಕ ವ್ಯಾಯಾಮ ಹಾಗೂ ಭಾಷಾ ಶುದ್ಧಿ ಇಂಥದ್ದೆಲ್ಲವನ್ನು ಪಡೆಯುವ ಅವಕಾಶ ಇದೆ. ಸುಮಾರು 15 ವರ್ಷದ ಹಿಂದಿನಿಂದ ನಡೀತಿದ್ದಂತ ಉಡುಪಿಯಲ್ಲಿ ನಡೀತಿದ್ದ ಯಕ್ಷ ಶಿಕ್ಷಣದವರ ಸಂಶೋಧನೆಯ ಪ್ರಕಾರ ಓದುವುದರಲ್ಲಿ ಹಿಂದೆ ಇದ್ದ ಮಕ್ಕಳು ಯಕ್ಷ ಶಿಕ್ಷಣಕ್ಕೆ ಸೇರಿದ ನಂತರ ಒಳ್ಳೆಯ ಅಂಕಗಳನ್ನು ಗಳಿಸಿ ಉತ್ತೀರ್ಣ ಆಗ್ಲಿಕ್ಕೆ ಶುರುವಾದ್ರು. ಯಾಕೆ ಅಂತ ಕಾಣ್ತದೆ. ಇದನ್ನೀಗ ಒಂದು ಬಾಯಿ ಮಾತಿಗೆ ಹೇಳಿದ್ರೆ ಸರಿ ಆಗೋದಿಲ್ಲ. ಯಕ್ಷಗಾನದಲ್ಲಿ ಆ ವಿದ್ಯಾರ್ಥಿ ಹೆಜ್ಜೆಗಳನ್ನ ಚೆನ್ನಾಗಿ ಕಲಿತು, ತನ್ನ ಮಾತನ್ನ ಚೆನ್ನಾಗಿ ಕಲಿತು, ವೇದಿಕೆಯಲ್ಲಿ ದಣಿಸಿ ದುಡಿದು ಕೊಂದು ಮತ್ತೆ ತನ್ನ ಪಾತ್ರವನ್ನ ತುಂಬಿಸಿ ಆ ಪಾತ್ರಕ್ಕೆ ಉಚಿತವಾದ ಮಾತನ್ನ ಆಡ್ಬೇಕು. ಇದೆಲ್ಲವೂ ಆಡ್ಬೇಕಾದ್ರೆ ಒಂದು ಆತ್ಮಸ್ಥೈರ್ಯ ಬೇಕು ಮತ್ತು ಪ್ರತಿಯೊಂದನ್ನು ಯೋಚಿಸಿ ಮಾಡುವಂತ ಏಕಾಗ್ರತೆ ಬೇಕು. ಆತ್ಮಸ್ಥೈರ್ಯ, ಏಕಾಗ್ರತೆ ಇವೆರಡು ಇದ್ರೆ ಯಾರು ಯಾವ ಪರಿಸ್ಥಿತಿಯಲ್ಲೂ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಕಾರಣ ಸಾಧ್ಯ ಇದೆ ಅಂತ ಹೇಳುವುದು ನಮ್ಗೆಲ್ಲರಿಗೂ ತಿಳಿದಂತಹ ವಿಷಯ. ಆದ್ರಿಂದ ಯಕ್ಷ ಶಿಕ್ಷಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಧ್ರುವ ಯಕ್ಷ ಶಿಕ್ಷಣ ಆಗ್ಬೇಕು ಅಂತ ಹೇಳುವ ಒಂದು ಸಂಕಲ್ಪ ಮಾಡಿದ್ದು ನಮ್ಮ ನೆಚ್ಚಿನ ಭಾಗವತರಾದಂತಹ ಪಟ್ಲ ಸತೀಶ್ ಶೆಟ್ಟಿ ಅವರು. ಸುಮಾರು 2019ನೇ ಇಸವಿಯಿಂದ ಅಮೆರಿಕಕ್ಕೆ ಬಂದಾಗ ನಮ್ಮ ಹತ್ರ ಇದೇ ವಿಷಯದಲ್ಲಿ ಮಾತಾಡ್ತಾ ಇದ್ರು. ಈ ಹೋದ ವರ್ಷ ಯುರೋಪಿಗೆ ಹೋಗಿ ಬರುವಾಗ ಅವ್ರು ಹೇಳಿದ್ರು, ಈ ವರ್ಷ ಆರಂಭಿಸುವುದೇ ಅಂತ ಹೇಳಿ ಬಂದವರು ಅವರ ಎಲ್ಲಾ ಬ್ಯುಸಿ ಇರುವ ಇದು ಶೆಡ್ಯೂಲ್ ಅಲ್ಲಿ ಇದ್ರ ನಡುವಲ್ಲಿ ಇಲ್ಲ ಮಾಡುವ ಅಂತ ಶುರು ಮಾಡಿದ್ರು. 2ನೇ ವರ್ಷ ಶುರುವಿನ ವರ್ಷ 38 ಶಾಲೆಗಳಲ್ಲಿ ಸುಮಾರು 3,500-4,000 ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣ ಪಡಿತಾ ಇದ್ರೆ, ಈ ವರ್ಷ 86 ಶಾಲೆಗಳಲ್ಲಿ ಸುಮಾರು 8,000-10,000 ವಿದ್ಯಾರ್ಥಿಗಳು ಯಕ್ಷ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲದೆ ಇನ್ನುಳಿದ 4 ಜಿಲ್ಲೆಗಳಲ್ಲಿ ಯಕ್ಷ ಶಿಕ್ಷಣ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನ ನೇತೃತ್ವದಲ್ಲಿ ನಡೀತಾ ಇದೆ. ಅವರ ಇಂತಹ ಒಂದು ಒಳ್ಳೆಯ ಕೈಂಕರ್ಯದಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಭಾಗವಹಿಸುವ ಅವಕಾಶ ನಮಗೆ ಸಿಕ್ಕಿದೆ. ಆದ್ರೆ ಇಂದಿನ ಕಾರ್ಯಕ್ರಮವನ್ನು ನೋಡುವಾಗ ನನಗೆ ಕಾಣ್ತದೆ, ಈ ಯಕ್ಷ ಶಿಕ್ಷಣ ಅಂತ ಹೇಳುವ ಕ್ರಾಂತಿಯಲ್ಲಿ, ಆ ಕ್ರಾಂತಿಯ ಇತಿಹಾಸ ಪುಟದಲ್ಲಿ ಇಂದಿನ ಕಾರ್ಯಕ್ರಮ ಒಂದು ಮುಖ್ಯವಾದ ಪುಟವನ್ನ ಬರೀತದೆ. ಯಾಕೆ ಅಂತ ಹೇಳಿದ್ರೆ, ಮಾನ್ಯ ಶಶಿಧರ್ ಶೆಟ್ಟಿಯವರ ನವಶಕ್ತಿ ಯಕ್ಷಗಾನಕ್ಕೆ ಬಂದಿದೆ. ಪಟ್ಲ ಭಾಗವತರ ಬೇರೆ ಬೇರೆ ಘಟಕದವರು ಇದೇ ರೀತಿ ಯಕ್ಷ ಶಿಕ್ಷಣವನ್ನು ತಮ್ಮ ಒಂದು ಅಂಗ, ಇದನ್ನು ನಾವು ಪ್ರೋತ್ಸಾಹಿಸಬೇಕು ಅಂತ ಮಾಡ್ತಾ ಬಂದ್ರೆ ಈ ಯಕ್ಷ ಶಿಕ್ಷಣವನ್ನು ಇದನ್ನು 100 ಪಾಲಾಗಿ ಬೆಳೆಸುವ ಶಕ್ತಿ ಪಟ್ಲ ಭಾಗವತರಿಗೆ ಬರ್ತದೆ. ಎಲ್ಲವನ್ನೂ ಕೇಂದ್ರದಿಂದ ಮಾಡಬೇಕು, ಪಟ್ಲ ಭಾಗವತರಿಗೆ ಮಾಡ್ಬೇಕು ಅಂತ ಆದ್ರೆ ಅದಕ್ಕೊಂದು ಇತಿಮಿತಿ ಇರ್ತದೆ. ಆದ್ರೆ ಇಂದು ಬೆಳ್ತಂಗಡಿ ಘಟಕದವರು ಶಶಿಧರ್ ಶೆಟ್ಟಿ ನವಶಕ್ತಿ ಅವರ ನೇತೃತ್ವದಲ್ಲಿ ಮಾಡಿಕೊಟ್ಟಂತ ಇದೊಂದು ಮಾದರಿ ಆಗಬೇಕು. ಮುಂದಿನ ಎಲ್ಲಾ ಘಟಕಗಳು ಈ ಮಾದರಿಯನ್ನ ಪಾಲಿಸಿ ಯಕ್ಷ ಶಿಕ್ಷಣದಲ್ಲಿ ಕ್ರಾಂತಿಯನ್ನ ದೊಡ್ಡ ರೀತಿಯಲ್ಲಿ ಮಾಡುವಂತೆ ಪಟ್ಲ ಸತೀಶ್ ಶೆಟ್ಟಿ ಅವರ ಭಾಗವತರ ಕೈ ಜೋಡಿಸಬೇಕು ಅಂತ ಹೇಳುತ್ತಾ, ಈ ಅವಕಾಶಕ್ಕಾಗಿ ಮನಸಾರ ವಂದಿಸುತ್ತಾ, ಇಂದಿನ ಎಲ್ಲಾ ಕಾರ್ಯಕರ್ತರಿಗೆ ಯಕ್ಷಗಾನವನ್ನು ತಯಾರು ಮಾಡಿ ಮಕ್ಕಳನ್ನು ಹೇಳಿಕೊಟ್ಟಂತ ಗುರುಗಳಾದಂತ
ಈಶ್ವರ್ ಪ್ರಸಾದ್, ದೇವಿ ಪ್ರಸಾದ್ ಗುರುವಾಂಕೆರೆ ಹಾಗೂ ಅರುಣ್ ಧರ್ಮಚ ಅವರಿಗೆ ಮತ್ತು ನಮ್ಮ ಯಕ್ಷ ಶಿಕ್ಷಣದ ಮಕ್ಕಳಿಗೆ ಶುಭಾಶಯಗಳನ್ನು ಕೋರ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ನಿಮಗೆ ಅಭಿವಂದನೆಗಳು ಸರ್. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ, ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ, ಇದನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಮತಿ ತಾರಾಕೇಸರಿ ಮೇಡಮ್ ನಿಮ್ಮಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷ ಸಂಭ್ರಮ 2024 ಯಕ್ಷ ಶಿಕ್ಷಣ ಪ್ರದರ್ಶನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಈ ಭವ್ಯ ವೇದಿಕೆಯಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವವರು ಶ್ರೀಮತಿ ತಾರಾಕೇಸರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬೆಳ್ತಂಗಡಿ ತಾಲೂಕು. ಇದೀಗ ನಿಮ್ಮೆದುರಲ್ಲಿ ಕನಸಿನ ಮನೆ ಶ್ರೀ ಲಕ್ಷ್ಮೀ ಗ್ರೂಪ್ಸ್ ನ ಮೋಹನ್ ಕುಮಾರ್ ಅವರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತಮ್ಮನ್ನ ಬಹಳ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತ ಲಕ್ಷ್ಮೀ ಮೋಹನ್, ಕನಸಿನ ಮನೆ, ಉಜಿರೆ. ಇದೊಂದು ಕೇವಲ ಔಪಚಾರಿಕ ಸಭೆ. ಕೆಲವೇ ಕ್ಷಣಗಳಲ್ಲಿ ಯಕ್ಷ ಶಿಕ್ಷಣ ಪ್ರದರ್ಶನ ಕಾರ್ಯಕ್ರಮ ನಡೀತದೆ. ಕೇವಲ 30 ರಿಂದ 35 ನಿಮಿಷಗಳ ಅವಧಿಯೊಳಗೆ ಈ ಸಭಾ ಕಾರ್ಯಕ್ರಮ ಮುಗಿಯಲಿದೆ. ಇದೀಗ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ, ಪ್ರಾಂಜಲ ಮನಸ್ಸಿನಿಂದ ಉದ್ಘಾಟನೆ ಮಾಡಿದಂತಹ ಶ್ರೀಮತಿ ತಾರಾಕೇಸರಿ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಹೇಳಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾರೆ. ಯಕ್ಷ ಶಿಕ್ಷಣ ವಿದ್ಯಾರ್ಥಿಗಳ ಪ್ರದರ್ಶನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಬಹಳ ಸುಂದರವಾದ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ತಾಲೂಕಿನ ಶಕ್ತಿ, ನವಶಕ್ತಿ, ಗೌರವಾನ್ವಿತ ಶಶಿಧರ ಶೆಟ್ರೆ, ಹಾಗೆ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಲ್ಲಿ ಯಕ್ಷಗಾನದ ಕಲೆಯನ್ನು ಮೂಡಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುವಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ, ಹಾಗೆಯೇ ಯುವಕರಿಗೆ ಮಾದರಿಯಾಗಿರುವಂತಹ ಸನ್ಮಾನ್ಯ ಪಟ್ಲ ಸತೀಶ್ ಶೆಟ್ರೆ, ಹಾಗೆಯೇ ಯಕ್ಷಧ್ರುವ ಯಕ್ಷ ಶಿಕ್ಷಣ ಮಂಗಳೂರು ಇದರ ಪ್ರಧಾನ ಸಂಚಾಲಕರಾಗಿರುವಂತಹ ವಾಸುದೇವ ಆಯ್ತಾಳ್ರವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಯಕ್ಷಗಾನ ಕಲಾ ಪ್ರೇಮಿಗಳೇ, ಪೋಷಕ ವೃಂದದವರೇ, ಪುಟಾಣಿ ವಿದ್ಯಾರ್ಥಿಗಳೇ, ಹಾಗೆಯೇ ಇಂದು ಸುಮಾರು 9 ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಆ ಎಲ್ಲ ಪುಟಾಣಿ ಕಲಾವಿದರೇ, ಮೊದಲನೇದಾಗಿ ನನಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯಕ್ಷಧ್ರುವ ಫೌಂಡೇಶನ್ ಎಲ್ಲ ಘಟಕದ ಎಲ್ಲ ಸಂಸ್ಥಾಪಕರಿಗೆ ಹಾಗೂ ಸದಸ್ಯ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇದೊಂದು ಭಾಗ್ಯ.
ಸೌಭಾಗ್ಯ ಅಂತಲೇ ಹೇಳಬೇಕು. ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ತುಳು ಆರಾಧನಾ ಕಲೆಯಾಗಿರುವಂತಹ ಯಕ್ಷಗಾನವನ್ನ, ಶ್ರದ್ಧಾ ಭಕ್ತಿಯಿಂದ ಪ್ರದರ್ಶನವಾಗುವಂತಹ ಯಕ್ಷಗಾನ ಕಲೆಯನ್ನ ಉಣಬಡಿಸುತ್ತಿರುವುದು ಬಹಳ ಸಂತಸದ ವಿಷಯ. ಈ ಅಪೂರ್ವವಾದ ಕಲೆಯನ್ನ ನಮ್ಮ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡುತ್ತಿರುವುದು ಬಹಳ ಹೆಮ್ಮೆಯ ವಿಷಯ. ಯಾಕಂತ ಹೇಳಿದ್ರೆ ಇದು ಶಿಕ್ಷಣಕ್ಕೆ ಪೂರಕವಾಗಿದೆ, ಗುಣಾತ್ಮಕ ಶಿಕ್ಷಣಕ್ಕೆ ಪೂರಕವಾಗಿರುವಂತಹ ಒಂದು ಕಲೆ. ಪ್ರತಿ ವರ್ಷನೂ ಕೂಡ ಸುಮಾರು 2002ನೇ ಇಸವಿಯಿಂದ ಪ್ರತಿಭಾ ಕಾರಂಜಿ ನಮ್ಮಲ್ಲಿ ನಡೆಯುತ್ತಾ ಬರ್ತಾ ಇದೆ. ಆದ್ರೆ ಇದೊಂದು ಸೇರ್ಪಡೆಯಾಗಿಲ್ಲ. ಖಂಡಿತವಾಗಿಯೂ ಈ ಕಾರ್ಯಕ್ರಮದ ಮೂಲಕ ಆ ಕಲೆಯೂ ಕೂಡ ನಮ್ಮ ಪ್ರತಿಭಾ ಕಾರಂಜಿಯಲ್ಲಿ ಸೇರುವಂತಾಗ್ಲಿ ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಹಾಗೆ ನಮ್ಮ ಇಲಾಖೆಗೆ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಮಕ್ಕಳಲ್ಲಿ ಮಾತುಗಾರಿಕೆ, ಬಣ್ಣಗಾರಿಕೆ, ಶ್ರದ್ಧೆ, ಆಮೇಲೆ ನಿಯಮ, ನಿಷ್ಠೆ, ಸತ್ಯ, ಸಂಸ್ಕಾರ, ಸಂಸ್ಕೃತಿ ಎಲ್ಲವನ್ನು ಬೆಳೆಸುವಂತಹ ಒಂದು ಅಪೂರ್ವವಾದಂತಹ ಕಲೆ ಯಕ್ಷಗಾನ ಕಲೆ. ಇದು ತಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನಮ್ಮ ಮಕ್ಕಳು ಅಳವಡಿಸಿಕೊಳ್ಬೇಕು. ನಮ್ಮ ವಿದ್ಯಾರ್ಥಿಗಳು ನಮ್ಮ ಪೌರಾಣಿಕ ಗ್ರಂಥಗಳಾಗಿರುವಂತಹ ರಾಮಾಯಣ, ಮಹಾಭಾರತದಿಂದ ಬರುವಂತಹ ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಮಕ್ಕಳು ತಿಳಿಯುವಂತಾಗಿರ್ಬೇಕು. ಅಲ್ಲಿರುವಂತಹ ಸಂಸ್ಕೃತಿಯನ್ನ ತಮ್ಮ ಜೀವನದಲ್ಲಿ ಈ ಕಾಲಘಟ್ಟದಲ್ಲಿ ಅಳವಡಿಸಬೇಕಾಗಿದೆ. ಸೊ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಗದೊಮ್ಮೆ ನಾನು ಯಕ್ಷ ಫೌಂಡೇಶನ್ಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ನಮ್ಮ ಎದುರಿಗೆ ನರೇಂದ್ರ ಮಾಸ್ಟರ್ ಇದ್ದಾರೆ. ಬಹಳ ವರ್ಷಗಳ ಹಿಂದಿನಿಂದ ವಿದ್ಯಾರ್ಥಿಗಳಿಗೆ ಆ ಕಲೆಯನ್ನ ಬೋಧನೆ ಮಾಡ್ತಾ ಇದ್ದಾರೆ. ನಾವು ಧರ್ಮಸ್ಥಳದಲ್ಲಿ ತುಂಬಾ ಕಲಾಭಿಮಾನಿಗಳಿದ್ದಾರೆ, ಭುಜಬಲಿಯವರು ಇದ್ದಾರೆ, ಇದರ ಪ್ರಸಾರ ಮಾಡುವವರು, ಬಹಳ ಪ್ರೋತ್ಸಾಹನ ಕೊಡುತ್ತಿರುವವರು, ತೋಳ್ಪಾಡಿ ತಾಯಿಯ ಕುಟುಂಬದವರು ಇದ್ದಾರೆ. ಎಲ್ಲರೂ ಕೂಡ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಪೂಜ್ಯ ಕಾವಂದರ ಇಡೀ ಮನೆತನವೇ ಈ ಯಕ್ಷಗಾನ ಕಲೆ ಆಕಾಶದೆತ್ತರಕ್ಕೆ ಬೆಳಿಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಆ ಕಾರಣಕ್ಕಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿವಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಅಷ್ಟೇ. ಎಲ್ಲ ಗೌರವಾನ್ವಿತರೆ, ಅದೇ ರೀತಿ ವೇದಿಕೆಯ ಮುಂಭಾಗ ಸೇರಿರ್ತಕ್ಕಂಥ ಎಲ್ಲ ಯಕ್ಷಗಾನ ಪ್ರೇಮಿಗಳೇ, ಮಕ್ಕಳ ಅಭಿಮಾನಿಗಳೇ ಮತ್ತು ಇವತ್ತು ರಂಗ ಪ್ರವೇಶ ಮಾಡುವಂತ ವಿದ್ಯಾರ್ಥಿಗಳ ಹೆತ್ತವರೇ ಮತ್ತು ಈ ಊರಿನ ಗ್ರಾಮಸ್ಥರು ಮತ್ತು ಶಶಿ ನವಶಕ್ತಿ ಇವರ ಅಭಿಮಾನ ವರ್ಗದವರು ಮತ್ತು ಎಲ್ಲ ಕುಟುಂಬಸ್ಥರೇ, ಬಹುಶಃ ಈ ವೇದಿಕೆಯ ಮೇಲೆ ಕೂತ್ಕೊಳ್ಬೇಕಿದ್ರೆ ಒಂದು ಸೌಭಾಗ್ಯ ಬೇಕು ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಒಂದು ಬಾಜಿಯಲ್ಲಿ 2 ನಕ್ಷತ್ರಗಳು ಇವತ್ತು ವೇದಿಕೆಯಲ್ಲಿ ನಿಲ್ಲಿಸ್ತಾ ಇದೆ. ಒಂದು ಪಟ್ಲ ಸತೀಶ್ ಶೆಟ್ರು, ಯಾಕಂದ್ರೆ ದೇಶ ವಿದೇಶಗಳಲ್ಲಿ ತನ್ನೆಲ್ಲ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡುವ ಮುಖಾಂತರ ಸಾವಿರಾರು ಮಂದಿ ಯಕ್ಷ ಪ್ರೇಮಿಗಳನ್ನು ಮನಸ್ಸೂರಗೊಂಡಂತ ಪಟ್ಲ ಸತೀಶ್ ಶೆಟ್ರು ಈ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡುವ ಮುಖಾಂತರ ಸಾವಿರಾರು ಮಂದಿ ಯುವಕರ ಯುವತಿಯರ ಬಾಳಲ್ಲಿ ಒಂದು ಕಣ್ಣುಚ್ಚು ಹೊಳೆಯುವಂತ ನಕ್ಷತ್ರವಾಗಿ ನಿಂತ ಇರುವಂತ ಶಸ್ತ್ರಶೇಖರ ಜೊತೆ ನಾನು ಈ ವೇದಿಕೆಯನ್ನು ಹಂಚಿಕೊಳ್ಬೇಕಿದ್ರೆ ನನಗೆ ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಪಟ್ಲ ಶಸ್ತ್ರ ಬಗ್ಗೆ ನಾವು ಹೇಳ್ಬೇಕು ಅಂತಿಲ್ಲ. ಯಾಕಂತ ಹೇಳಿದ್ರೆ ಯಕ್ಷಲೋಕದಲ್ಲಿ ಒಂದು ಅಭೂತಪೂರ್ವ ಯಶಸ್ಸನ್ನು ಸಾಧನೆ ಮಾಡಿದಂತ ವ್ಯಕ್ತಿ.
Govinda, 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 Govinda,
ನದಿ ತೀರ ಜನಗಳ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳು ಗೋವಿಂದ ಗೋವಿಂದನೆಂದು ನೆನೆಯಿರೋ ಗುಬ್ಬಿಯಾಳು ಗುಬ್ಬಿಯಾಳು ಗೋವಿಂದ ಗೋವಿಂದನೆಂದು ನೆನೆಯಿರೋ ಗುಬ್ಬಿಯಾಳು 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 ನೆನೆದರೆ ಕ್ಲೇಶ ಪರಿಹಾರವು ಗುಬ್ಬಿಯಾಳು ನೆನೆದರೆ ಮನೋಭಿಷ್ಟ ತೊಡುವನು ಗುಬ್ಬಿಯಾಳು ಗೋವಿಂದನ ದಯದಿಂದ ಘೋರ ದುರಿತ ನಾಶವು ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳು ಗುಬ್ಬಿಯಾಳು ಶ್ರೀಧರ ತಾನದಿಂದ ನಾಟ್ಯದ ನಿನದನ ಚೆಂಡ ಬ್ಯಾಂಡ್ ವಾದ್ಯದ ಸ್ವರ ಮಾಧುರ್ಯ ಐದು ಜೊತೆಗೆ ವಿಶೇಷವಾಯಿನಂಚಿನ ಬಿಡಿ ಮಾರ್ಗದ ಬಿಡ್ದಿಡು ಸಾಗುಂದಿಪ್ಪುಣಂಚಿನ ದೇವರಿಗೆ ವಿಶೇಷವಾಯಿನಂಚಿನ ಪೂಜೆ ಸಂದಾಯಿತ ಮಾಡ್ತದೆ ಅವೆಡ್ದು ಬೊಕ್ಕ ಎತ್ತರದ ಏರು ತಿಟ್ಟದ ರಂಗ ಮತ್ತಾರ ಮೇಡೆ ವಿದ್ಯುತ್ ದೀಪಾಲಂಕೃತವಾಯಿನಂಚಿನ ರಂಗ ಚಾವಡಿಡೆ ಶ್ರೀ ದೇವಿ ಮಹಾತ್ಮ ಕಥಾಹಂದಾರ ಬಿತ್ತ ಆಂಜನೇಯ ಬಲ ಭೀಮ ಭಕ್ತವರ ಅಕೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಆಂಜನೇಯ ಬಲ ಭೀಮ ಭಕ್ತವರ ಅಕೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ಭಕ್ತವರ ಕುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ರಾಮ ಸ್ಮರಣೆ ಕೊಡು ರಾಮ ಆಂಜನೇಯ ಬಲ
ಬಿನ್ನೇರಿನ ಸಮಾಕ್ಷಮದ ಬರೆದು ನೆನೆಸು ಬರೆಯರೋದು ಆ ನಿಮಿಟ್ಟು ಮಾತ ಬಂದುಳ್ಳ ಈ ಕಾರ್ಯಕ್ರಮದ ಪಾಲ್ಪಡುವುದು ಪಂಪನಶ್ರೀ ವಿನಂತಿ ಮತ್ತೊಂದು ಮಲ್ಪನಂಚಿನ ಸುವರ್ಣ ಅವಕಾಶ ಯಕ್ಷಗಾನದ ರಂಗಶಿಕ್ಷಣ ಅಥವಾ ಯಕ್ಷಗಾನದ ಪ್ರದರ್ಶನ ಮಲ್ಪನಂಚಿನ ಒಂದು ಪೂರ್ವದ ಕಾರ್ಯಕ್ರಮ ನಿಗದಿ ಬರ್ತದೆ ಬೆಳ್ಳದ ಮತ್ತು ಆನಗ ನಾಟ್ಯ ವಾಸ್ತಿಕ ಸ್ವರ ಅಪ್ಪರಣೆ ನಾರಾಯಣ ಮಠದ ಯಶಸ್ಸು ಚೌಕದ ಮೆಲುಕಡೆ ಭಜನದ ಸ್ವೀಕಾರಣೆ ಅದು ಅರ್ಥಪೂರ್ಣವಾಗಿ ಅರ್ಥದಿಂಜದ ಸಾಧನದಂದು ಈ ಮೆರವಣಿಗೆ ನವಶಕ್ತಿ ಕ್ರೀಡಾಂಗಣಗೆ ಎತ್ತಿಕೊಂಡ್ಲೆ ದೇವರಿನ ಆರಾಧನೆ ಭಕ್ತಿದ ಕಾರ್ಯಕ್ರಮ ಆಯ್ಕೊಂಡ್ಲೆ ರಂಗ ಭಕ್ತರ ಮೇಲೆ ಆ ಯಕ್ಷಗಾನ ಪ್ರದರ್ಶನ ಮಾಡಬೇಕು ಕಾರ್ಯಕ್ರಮ ನಮ್ಮ ಶಕ್ತಿ ಕ್ರೀಡಾಂಗಣ ಇದೆ ಮುಂದಿನ ನೂತನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಂಚಿನ ಮುಖ್ಯಸ್ಥ ಪೂರ್ವರಂಗ ಪ್ರಸ್ತುತ ಶ್ರೀ ರಾಮಪ್ರಸಾದ್ ಕ್ಷೇತ್ರ ಪೂರ್ವರಂಗ ಪ್ರಬಂಧ ಕೃಷ್ಣಲೀಲೆ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಅನಾರು ಪಟ್ಟಣ ಮಕ್ಕಳಿಗೆ ಪೂರ್ವರಂಗ ಪ್ರಸಂಗ ಸುದರ್ಶನ ವಿಜಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಸಂಗ ಜಾಂಬದತ್ತಿ ಕಲ್ಯಾಣ ನಷ್ಟಪ್ರಾಯದ ಗೋಕುಲ ಯಕ್ಷಗಾನದ ಪ್ರದರ್ಶನ ಯಕ್ಷಗಾನದ ಶಿಕ್ಷಣ ಪಡೆಯುವ ನಾವು ಯಕ್ಷಗಾನ ಮೆರವಣಿಗೆ ಸಾಧನನ್ನು ಪೇಂಟರ್ಸ್ ಬಿದರ್ನಂಚಿನ ಈ ಮೆರವಣಿಗೆ ನವಶಕ್ತಿ ಕ್ರೀಡಾಂಗಣಕ್ಕೆ ಹೊರತು ಭಜನಾ ತಂಡದ ತಾಲೀಮಿನ ಕಸರತ್ತದೆ ಗುರುಮಾರ್ಗದ ಬೀಸುತ್ತದೆ ವಿಶೇಷವಾಗಿಸಿನ ವೇಷಭೂಷಣದ ನಂಬಿಕೆಯ ಬಿಟ್ಟಾಳದ ಹೊರತು
हरि सुंदर नंद नारायण हरि सुंदर नंद मुकुंद हरि नारायण हरि केशव हरि केशव हरि हरि सुंदर नंद मुकुंद हरि नारायण हरि सुंदर नंद मुकुंद हरि सुंदर नंद मुकुंद हरि नारायण हरि 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 सुंदर नंद मुकुंद हरि नारायण हरि हरि सुंदर नंद मुकुंद हरि नारायण हरि हरि सुंदर नंद मुकुंद हरि नारायण हरि ಕಂಡುಲೆ
ಮಹಾಪೂಜೆ ಆಗ್ತದೆ, ನೆರವೇರ್ತದೆ. ಆನಂತರ ವಿವಿಧ ಖಾದ್ಯಗಳ ಸವಿಭೋಜನ ಪ್ರಾರಂಭ ಆಗ್ತದೆ. ಅದರೊಟ್ಟಿಗೆ ವೇದಿಕೆಯಲ್ಲಿ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಕ್ಕಿದೆ. ಆನಂತರ ನಡೆಯುವ ಸಮಾರಂಭಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಲಾಭಿಮಾನಿಗಳನ್ನ, ಮುಖ್ಯ ಅತಿಥಿಗಳನ್ನ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಶಕ್ತಿ ಪಟ್ಲ ಅವರ ಪರವಾಗಿ ಕೇಂದ್ರದ
ಅವರು ಚಲನಚಿತ್ರ ನಟರು ಈ ದಿವಸದ ಕಾರ್ಯಕ್ರಮಕ್ಕೆ ಬಹಳಷ್ಟು ದೂರದಿಂದ ಬಹಳಷ್ಟು ಪ್ರೀತಿಯಿಟ್ಟು ಆಗಮಿಸಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿ. ಈ ಕಾರ್ಯಕ್ರಮದ ಮೆರುಗು ಇನ್ನೋರ್ವ ಚಲನಚಿತ್ರ ನಟಿ ಕುಮಾರಿ ಸಂಯುಕ್ತ ಹೊರನಾಡು ಅವರಿಗೆ ಶ್ರೀಮತಿ ಜ್ಯೋತಿಯವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜ್ಯೋತಿ ಜಯರಾಮ್ ಶೆಟ್ಟಿ ಅವರು ಒಂದು ಕುಮಾರಿ ಸಂಯುಕ್ತ ಹೊರನಾಡು ಅವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಪ್ರಮೀಳಾ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಪ್ರೀತಿಯಿಂದ ನಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದೆಹಲಿ ಘಟಕದ ಅಧ್ಯಕ್ಷರಾದ ವಸಂತ ಶೆಟ್ಟಿ ಬೆಳ್ಳಾರೆ ಶ್ರೀಯುತ ವಸಂತ ಶೆಟ್ಟಿ ಬೆಳ್ಳಾರೆ ಗೌರವಾನ್ವಿತ ಸುಧೀರ್ ಸರ್ ಅವರಿಗೆ ಬಂಧುಗಳೇ, ನಿಡ್ಲಿಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಹಾಳೆತಟ್ಟೆಯಿಂದ ಪ್ರಾರಂಭ ಆದಂತಹ ಒಂದು ಸಂಸ್ಥೆ ಅಗ್ರಿ ಸಂಸ್ಥೆ ಇವತ್ತು ಸುಮಾರು 1,000 ಮಂದಿಗೆ ಉದ್ಯೋಗವನ್ನು ಕೊಡ್ತಾ ಇರುವಂತಹ, ಸುಮಾರು ಮುಂದಿನ ವರ್ಷದಲ್ಲಿ 20 ಕೋಟಿಯಿಂದ 100 ಕೋಟಿಗೆ ವ್ಯವಹಾರವನ್ನು ಮುಂದುವರಿಸಲಿಕ್ಕೆ ಇರುವಂತಹ ಇಂತಹ ಸಂಸ್ಥೆಯಲ್ಲಿ ಅವರು 3 ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಯುವಕರಿಗೆ ಇನ್ನಷ್ಟು ಅವಕಾಶಗಳು ಇವರ ಮೂಲಕ ಸಿಗಲಿ ಅಂತೇಳಿ ಹಾರೈಸ್ತಾ ಆ ಮೂಲಕವಾಗಿ ಯಕ್ಷಗಾನದ ಸವ್ಯಸಾಚಿ, ರಂಗಸ್ಥಳದ ರಾಜ, ರಾಜ್ಯ ಪ್ರಶಸ್ತಿ ವಿಜೇತ ಅರುವ ಕೊರಗಪ್ಪ ಶೆಟ್ಟಿಯವರಿಗೆ ಯಕ್ಷ ಸಂಭ್ರಮ ಪ್ರಶಸ್ತಿ. ಈಗಾಗಲೇ ಈ ದಿನವೇ ಕುಂಬ್ಳೆ ಪ್ರಶಸ್ತಿಯನ್ನು ಸ್ವೀಕರಿಸಿ ನೇರವಾಗಿ ಯಕ್ಷ ಸಂಭ್ರಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲು ಬಂದಿರತಕ್ಕಂಥ ಕೊರಗಪ್ಪ ಶೆಟ್ಟಿಯವರಿಗೆ ಇನ್ನಷ್ಟು ಕಾಲ ಯಕ್ಷಗಾನದ ಸೇವೆಯನ್ನು ಮಾಡುವ ಆ ಸೌಭಾಗ್ಯವನ್ನು ದೇವಿ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಅವರಿಗೆ ಸರ್ವ ಕಲಾಭಿಮಾನಿಗಳ ಪರವಾಗಿ ಅಭಿನಂದನೆ, ಅಭಿವಂದನೆ. ಬಹುಶಃ ಇವತ್ತು ಈ ಜಗತ್ತಿನ ದೊಡ್ಡನ್ನೆನಿಸಿಕೊಂಡಂತಹ ಅಮೆರಿಕದಲ್ಲೇ ತಮ್ಮ 75 ದಿನಗಳ ಕಾಲವಕಾಶದ ಆ ಕಾರ್ಯಕ್ರಮದಲ್ಲಿ ಆ ಅಮೆರಿಕದ ಅಧ್ಯಕ್ಷರು ವರ್ಷದ 1 ದಿವಸವನ್ನ ಪಟ್ಲ ಫೌಂಡೇಶನ್ ಡೇ ಎಂದು ಆಚರಣೆ ಮಾಡುವಂತ ಒಂದು ಅದ್ಭುತವಾದಂತಹ ವಿಚಾರವನ್ನ ನೀವು ಮಾಡಿದ್ದೀರಂತ ಹೇಳಿದ್ರೆ ನೀವು ಕೇವಲ ವಿಶ್ವವಿಖ್ಯಾತರಲ್ಲ, ಜಗದ್ವಿಖ್ಯಾತರು ಸದಸ್ಯರು. ನನ್ನ ಈ ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ, ಈ ಥರ ಒಂದು ನಿಮ್ಮ ಯೋಜನೆಯಿಂದ ಎಷ್ಟೊಂದು ಜನ ಮಕ್ಕಳು ಆ್ಯಂಡ್ ರಾಜ್ ಹೇಳ್ದಂಗೆ ಒಂದು ಹೆಮ್ಮೆ ಇರಬೇಕು. ನಾವು ಬೇರೆ ದೇಶಕ್ಕೆ ಹೋದರೆ ಏನು ಇಲ್ದಿರೋ ಕಡೆ ಒಂದು ಮ್ಯೂಸಿಯಂ ಕಟ್ಟಿಸ್ತಾರೆ,
ನಾನು ಟೂರಿಸ್ಟ್ ಆಗಿ ಹೋಗಿ ಬರೆದ್ರೆ ಚೆನ್ನಾಗಿದೆ ಅಂತ ನಾನು ಬರೆದಿರೋದನ್ನೇ ಅವರು ಮ್ಯೂಸಿಯಮಲ್ಲಿ ಹಾಕ್ತಾ ಇರ್ತಾರೆ. ನಮ್ಮಲ್ಲಿ ಎಷ್ಟಿದೆ, ನಮ್ಗಲ್ಲಿ ಎಷ್ಟು ಕಲ್ತ್ಕೊಳ್ಳೋದಿದೆ. ನಂದು ಒಂದು ರಿಕ್ವೆಸ್ಟ್ ಇದೆ ಸರ್, ಒಂದು ಮ್ಯೂಸಿಯಂ ಕಟ್ಸಿನಿ ಮಂಗಳೂರಲ್ಲಿ. ನಾವು ಎಷ್ಟು ನನಗೆ ಗೊತ್ತಿಲ್ಲ ಎಷ್ಟೊಂದು, ಇಡೀ ದಕ್ಷಿಣ ಕನ್ನಡ ಅಲ್ಲ, ನಮ್ಮ ಇಡೀ ಭಾರತ ಹೆಮ್ಮೆ ಪಡೋವಂಥ ಒಂದು ಪರ್ಫಾರ್ಮೆನ್ಸ್ ಇದು, ಎಲ್ಲರೂ ನೋಡಬೇಕು. ಸೊ ನನಗೆ ತುಂಬ ಖುಷಿ ರವಿ ರಾಯ್ ಸರ್ ಅವರು ನನ್ನ ಕರೆದಿದ್ದಕ್ಕೆ. ಇದು ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್. ಖಂಡಿತ ನಾನಿನ್ನು ಹೋಗಿ ಯಕ್ಷಗಾನ ಬಗ್ಗೆ ನನ್ನ ಹಿಸ್ಟ್ರಿ ಆಗಲಿ ಎಲ್ಲ ಕಲ್ತ್ಕೋತೀನಿ. ಥ್ಯಾಂಕ್ ಯು ನನ್ನ ಈ ಒಂದು ವೇದಿಕೆಗೆ ಕರೆದಿದ್ದಕ್ಕೆ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿರುವಂತಹ ಇನ್ನೊಬ್ಬರು ಗಣ್ಯ ವ್ಯಕ್ತಿ ಶ್ರೀಯುತ ವಸಂತ್ ಶೆಟ್ಟಿ ಬೆಲ್ಲಾರಿಯವರು, ದೆಹಲಿಯ ಪಟ್ಲ ಫೌಂಡೇಶನ್ ಘಟಕದ ಅಧ್ಯಕ್ಷರು. ಅದೇ ರೀತಿ ದೆಹಲಿಗೆ ಹೋದಾಗ ಅದು ಕನ್ನಡದ ಕಾರ್ಯಕ್ರಮ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಅದೆಲ್ಲಕ್ಕೂ ಕೂಡ ಅತ್ಯಂತ ಹೆಚ್ಚಿನ ಸಹಕಾರ ಕೊಟ್ಟು ಅದನ್ನು ಯಶಸ್ವಿ ಮಾಡುವನ್ನು ಸಹಕರಿಸಿರುವಂಥ ವಸಂತ್ ಶೆಟ್ಟಿ ಬೆಲ್ಲಾರಿಯವರು ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ.
ನಕ್ಷೀಕರಿಸುವುದಕ್ಕೆ ಕಾರಣ ಕರ್ಮ ಪ್ರಪಂಚದಲ್ಲಿ ಪ್ರಮತ್ತನಾಗಿ ಮೆರೆಯುತ್ತಾ ದುಷ್ಟ ಮೈಜಾತುರ ವಿಧಿಯ ಬಲಬಲದಿಂದ 3 ಲೋಕವನ್ನು ಕೈವರ್ತಿಸಿಕೊಂಡು ಕೆಟ್ಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಅವನನ್ನು ವಾಚಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಖಾಸುರ ದುರ್ಗಾಸುರ ಬಿಡಲಾಸುರ ಇಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನು ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಮರಿಪಾದೆಗಳು ಸತೀಶ್ ಶಶಿಧರ್ ಶೆಟ್ಟರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಿಸಿ